ನನಗೆ 1 2 3 ಎಷ್ಟು ಪೀಸ್ ಇದ್ದಾವೆ ಅಂತ ಹುಡುಕ್ತಾ ಇದ್ದೀನಿ. 4 ಯೂಶ್ವಲಿ 4 ಪೀಸ್ ಬರುತ್ತೆ. 4 ಪೀಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದೇ ಇದೆ. ಕಿತ್ಕೊಂಡೇ ತಿನ್ಬೇಕು ಇದನ್ನು. ಎತ್ಕೊಳ್ಳೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಪೀಸ್ ಮಾತ್ರ ಒಳ್ಳೆ ಸೈಜೇ ಇದೆ. ಕಾಲ್ಸೋದು ಕ್ರೇಜಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ಬಿರಿಯಾನಿ ತಿನ್ನೋಣ ಅಂತ ಡಿಚ್ಚಿ ದಮ್ ಬಿರಿಯಾನಿ ಅಂತ ಒಂದು ಹೊಸದಾಗಿ ನಾಗರಬಾವಿಲಿ ಓಪನ್ ಆಗಿದೆ. ಅಲ್ಲಿಗೆ ಬಂದಿದ್ದೀನಿ. ಇವಾಗ ಸಮಯ 1:30 ಆಗಿದೆ. 12 ಗಂಟೆಗೆ ಬಂದೆ ನಾನು. ಎಲ್ಲ ಮೇಕಿಂಗ್ ಎಲ್ಲ ನಡೀತಾ ಇದೆ. 4 ಗಂಟೆ ಬಿರಿಯಾನಿ ಅಂದರೆ 4 ಗಂಟೆಗೆ ಬಿರಿಯಾನಿ ಮಾಡಬೇಕು ಅಂದರೆ ನಿಮಗೆ 12 ಗಂಟೆಯಿಂದನೇ ಶುರು ಮಾಡಬೇಕು. ಮಸಾಲ ಎಲ್ಲ ನೀವೇ ಹೋಮ್ ಮೇಡ್ ಬ್ರೋ? ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬರ್ತೀರಾ? ಇಲ್ಲೇ ಪ್ರಿಪೇರ್ ಮಾಡ್ತೀರಾ ಅಥವಾ ಅಲ್ಲಿ? ಇಲ್ಲೇ ಎಲ್ಲ. ನೀವೇನಾ ಓನರು? ಎಲ್ಲರೂ ಓನರ್ಸೇ, ಎಲ್ಲರೂ ಕೆಲಸಗಾರರೇ. ನೋಡಿ ಇದರಲ್ಲಿ ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಇರಲ್ಲ. ನೋಡ್ರಿ ಕಲ್ಲುಪ್ಪು ಇರ್ತದೆ, ನೋಡಿರಿ ಕಲ್ಲುಪ್ಪು, ಓಕೆನಾ. ಗರಂ ಮಸಾಲ, ಉಪ್ಪು, ಖಾರ ಅಷ್ಟೇ. ಲೈಕ್ ನಮ್ದೇನೈತೆ ಚಿಲ್ಲಿ ಪೌಡ್ರು ಅದಿದಲ್ಲ. ಲೈಕ್ ಏನಕ್ಕೆ ಅಂದರೆ ಒಂದು ಅಳತೆ ಗೊತ್ತಾಗಬೇಕು. ಯಾಕಂದರೆ ಇದು ನಮ್ಮ ಟ್ರಿಕ್ಸ್ ಅಷ್ಟೇ. ಲೈಕ್ ಒಂದೇ ಥರ ಮಿಕ್ಸ್ ಮಾಡಿ ಹಾಕಬೇಕು ಅನ್ನೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ನೀವು ನಮ್ಮ ರೈಸ್ನು ನೋಡಿ, ಆಲ್ಮೋಸ್ಟ್ ಜನ ಯೂಸ್ ಮಾಡೋದು 1,500 ರೂಪಾಯಿ ಮೂಟೆ ಇರ್ತದೆ. ನೀವು ಸುಮ್ಮನೆ ಗೂಗಲಲ್ಲಿ ಚೆಕ್ ಮಾಡಿ, GTS ಬುಲೆಟ್ ರೈಸ್ ಅಂತ. ಜೀರಾ ಸಾಂಬಾನು ಅಷ್ಟೇ, 90 ರೂಪಾಯಿ ಜೀರಾ ಸಾಂಬಾನು ಸಿಗುತ್ತೆ. ನಾವು ಹಾಕೋದು 130 ರೂಪಾಯಿ. ಅದ್ರ ನೇಮು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನೋಡಿ, ಮಾಲಿಕ್ ದಿನಾರ್ ಅಂತ. ಜೀರಾ ಸಾಂಬಾಲಿ ಅದು ಫಸ್ಟ್ ಕ್ಲಾಸು, ಮಿಕ್ಕಿದ್ದು ಬರೋದಲ್ಲ. ಓಕೆ ಅಷ್ಟೇ. ಹೆಸ್ರಿಗೆ ಜೀರಾ ಸಾಂಬಾರ್, ಬಟ್ ಅದು ಅಷ್ಟು ರುಚಿ ಕೊಡೋಣ ನಿಮಗೆ. ಮರಿನ ಚೂಸ್ ಮಾಡ್ತೀವಿ. ಓಕೆ ಇದೇ ಬೇಕು ಕಸ್ಟಮರ್ಸ್ಗೆ, ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ. ಉಪ್ಪು ಜಾಸ್ತಿ ಹಾಕಿಸ್ತೀವಿ, ಯಾಕಂದರೆ ಕೊಬ್ಬಿದ್ರೆ ರುಚಿ. ಫ್ಯಾಟ್ ಬಂದ್ರೇ ನಿಮಗೆ ರುಚಿ ಬರೋದು. ಹೌದು. ಚೂಸ್ ಮಾಡಿದಾಗ ನಮಗೆ ಒಂದು ಐಡಿಯಾ ಇರುತ್ತೆ. ಓಕೆ ಇದು ಎಳೆ ಮಾಂಸ ಬಲ್ತೋಗಿರೋದಾ ಇಲ್ವಾ ಅಂತ. ಹೌದು, ನಾವು ಆಲ್ಮೋಸ್ಟ್ ಬಲ್ತೋಗಿರೋದು ನಾವು ಇದಕ್ಕೂ ಯೂಸ್ ಮಾಡಿದ್ದು ಇಲ್ಲ. ಬಟ್ ಸಮ್ಟೈಮ್ಸು ಎಳೆ ತಂದಿನೂ ಮಾಡೋಕ್ಕಾಗದೆ ಅರ್ಜೆಂಟಾಗಿ ತೆಗ್ದು ಕಸ್ಟಮರ್ಸ್ ಹತ್ರ ಉಗಿಸ್ಕೊಂಡಿರೋ ಟೈಮ್ಗಳು ಇದೆ. ಏನಕ್ಕೆ ಹೇಳ್ತೀನಿ ಅಂದರೆ, ಲೈಕ್ ಇವಾಗ ಈ ವಿಡಿಯೋ ನೋಡಿದವರು ಇವರೆಲ್ಲ ಸುಮ್ಮನೆ ಕಮೆಂಟ್ಸ್ಗಳು ರಾಂಗ್ ಹೊಡ್ಬಿಡ್ತಾರೆ. ಹೌದು. ನಮ್ಮಿಂದ ನಿಮಗೂ ತೊಂದರೆ ಆಗಬಾರ್ದು, ನಿಮ್ಮಿಂದ ನಮಗೂ ಪ್ರಾಬ್ಲಮ್ ಆಗಬಾರ್ದು. ಹಂಗೇನಂದ್ರೆ ಓಕೆ ಇಲ್ಲಿರೋ ಜನಕ್ಕೆ ಸುಮ್ಮನೆ ಏನು ಬಸ್ಕೊಂಡು ಹೋಗ್ತೀರಾ? ಒಂದ್ಸತಿ ರುಚಿ ನೋಡಿ, ನಮ್ಮ ರುಚಿ ಇಷ್ಟ ಆಗಿಲ್ವಾ, ನಿಮ್ ಇಷ್ಟ. ಅದೇ ಓಪನ್ ಚಾಲೆಂಜ್ ನಮ್ದ್ರಲ್ಲಿ. ಹೌದು, ಬಂದು ಒಂದ್ಸರಿ ಟೇಸ್ಟ್ ಮಾಡಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ ಚೇಂಜ್ ಮಾಡ್ಕೊಂತೀವಿ ಅಷ್ಟೇ. ಬೆಳಗಿನ ಜಾವ ನಾವು ಇದ್ರಲ್ಲಿ ಮಾಡ್ತಿದ್ದೀವಿ, ನಾವು ಮಧ್ಯಾಹ್ನ ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಬ್ಲಿಕ್ ಅನ್ನೋದಕ್ಕಿಂತ ನಮಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಮಧ್ಯಾಹ್ನ ಟೈಮಲ್ಲಿ ಈ ಅವೆಲ್ಲ ಆಗಲ್ಲ. ಇದು ಸಿಟಿ, ಹೊಸಕೋಟೆ ಅನ್ನೋದು ಔಟ್ ಆಫ್ ಸಿಟಿ. ಹೌದು, ಔಟ್ ಆಫ್. ಅದು ಓಕೆನಾ, ಇದು ರೆಸಿಡೆನ್ಷಿಯಲ್ ಏರಿಯಾ. ಒಂದು ಎನ್ವಿರಾನ್ಮೆಂಟ್ ಇರುತ್ತೆ. ಇಲ್ಲಿ ನಮ್ಗೆ ಇದು ಬೆಳಿಗ್ಗೆ ಹೊತ್ತು ಮಾಡೋಕೆ ಓಕೆ. ಅಪ್ಪಟ ನಾಟಿ ಸ್ಟೈಲ್ ಒಂದು ಊಟ ತಿನ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಮಜಾ. ಮಾರ್ನಿಂಗ್ ಬಂದಾಗ ಆ ರುಚಿ ನಿಮ್ಗೆ ಸಿಗುತ್ತೆ. ಅದು ಗ್ಯಾರಂಟಿ ಮಾಡ್ಬೋದು. ಹೌದು ಸರ್, ಆಚೆ ಮಾಡೋಕ್ಕಾಗಲಿಲ್ಲ. ಓಡೇನೆ ಮಾಡಿದ್ವಿ. ಬಟ್ ಸೌದೆ ಒಲೆ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನ ತುಂಬ ಜನ ಇಷ್ಟಪಟ್ಟು ಬರ್ತಾರೆ, ಅದಕ್ಕಂತಾನೆ ಬರ್ತಾರೆ. ಚಿಕನ್ ಎಷ್ಟು ಹಾಕ್ತೀರಾ? ಚಿಕನ್ 15? ಚಿಕನ್ ಮಟನ್ ಎರಡೂ. ಮಟನ್ ಭಾನುವಾರ ಅಂದರೆ ಒಂದು 5 kg ಜಾಸ್ತಿ ಹಾಕ್ತೀವಿ. ಓಕೆ. ನಾರ್ಮಲ್ ಡೇಸಿಗೆ 20-20 kg ಹಾಕ್ತೀವಿ ಸರ್. ಇಲ್ಲಾಂದ್ರೆ 15 kg. ಅದು ಜನಗಳ ಮೇಲೆ ಡಿಪೆಂಡ್. ಲೈಕ್ ನಮಗೆ ಇವಾಗ ಗೊತ್ತಾಗಿದೆ ಆಲ್ಮೋಸ್ಟ್ ಯಾವ ಜನ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಏನು ಹಿಂಗೆ. ವಾರದಲ್ಲಿ ಸರ್ 4 ದಿನ ಪಕ್ಕ ಬಂದೇ ಬರ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಈಗ.
ಇದು ಆ್ಯಕ್ಚುಲಿ ಇದೇನೆಂದರೆ ಇದೊಂದು ಇದರಲ್ಲಿ ನೋಡಿದ್ದು ಇನ್ಸ್ಟಾದಲ್ಲಿ ಈ ಥರ ಬೆಳಗ್ಗೆ 4 o'clock ಬಿರಿಯಾನಿ ಅಂತ. ಸೊ ಅದನ್ನ ನೋಡಿ ನಾವು ಆ್ಯಕ್ಚುಲಿ ಇವತ್ತು ನೈಟೆಲ್ಲ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿಬಿಟ್ಟು ಬೆಳಗ್ಗೆ ಬೇಕು ಅಂತಲೇ ಬಂದಿರೋದು. ಇದು ನೋಡೋಣ, ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಕೋರಮಂಗಲದಿಂದ ಬಂದಿರೋದು. ನೋಡಿ ಟೇಸ್ಟ್ ಮಾಡಿಬಿಟ್ಟು ಹೇಳಿ ನನಗೆ ಹೇಗಿದೆ ಟೇಸ್ಟ್. ಎಕ್ಸಾಕ್ಟ್ಲಿ ನೋಡ್ತೀವಿ, ಚೆನ್ನಾಗಿದೆ. ಡೆಫಿನೆಟ್ಲಿ ಒಳ್ಳೆ ರಿವ್ಯೂ ಕೊಡಿ. ನಾವೊಂದು 4 ಜನ ಬಂದಿದ್ದೀವಿ, ನೋಡೋಣ ಅಷ್ಟೇ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಇದೆಲ್ಲ ಚೆನ್ನಾಗಾಯ್ತು ಅಂದರೆ, ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಇನ್ನೊಂದು 7 ಇಂದ 8 ಜನ ಮುಂದೆ ಬಂದಿರ್ತೀವಿ. ಹಾಗೆ ಸುಂಕದಕಟ್ಟೆಯಿಂದ ಬಂದಿದ್ದೀವಿ ಸರ್. ಹೇಗೆ ಗೊತ್ತಾಯ್ತು ನಿಮಗೆ? ಇಲ್ಲಿ ನಮ್ಗೆ ಗೊತ್ತು ಸರ್, ಬರ್ತಾ ಇರ್ತೀವಿ ನಾವು, ತಿಂಗಳಿಗೆ 1 ಸಲ 2 ಸಲ ಬರ್ತಾನೆ. ಟೇಸ್ಟ್ ಮಾಡಿದ್ದೀರಾ? ಹಾಂ ಮಾಡಿದ್ದೀವಿ. ಹೇಗಿದೆ ಟೇಸ್ಟ್? ಸೂಪರ್ ಆಗಿರುತ್ತೆ ಸರ್. ಇವಾಗ ಇನ್ನೂ ಅರ್ಧ ಗಂಟೆ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾ ಇದ್ದೀರಾ? ಹಂಗೆ ನೈಟ್ ಔಟ್ ಎಲ್ಲ ಹೋಗ್ತೀವಲ್ಲ, ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ. ಚೆನ್ನಾಗಿರುತ್ತಾ? ಹಾಂ ಸೂಪರ್ ಆಗಿರುತ್ತೆ. ನಾಲ್ಕು ಗಂಟೆಗೆ ಕರೆಕ್ಟಾಗಿ ಸರಿಯಾಗಿ ಬಿರಿಯಾನಿ ಶುರುವಾಗುತ್ತೆ ನಿಮಗೆ. ಜನ ನೋಡಿ, ಸೆಲ್ಫ್ ಸರ್ವಿಸ್ ಇರುತ್ತೆ ಇಲ್ಲಿ. ಅರ್ಲಿ ಮಾರ್ನಿಂಗ್ ಸರ್ವಿಸ್ ಇರಲ್ಲ ನಿಮಗೆ, ಸೆಲ್ಫ್ ಇರುತ್ತೆ. ಮಧ್ಯಾಹ್ನ ಸರ್ವಿಸ್ ಇರುತ್ತೆ. ಇಡ್ಲಿ 4 ಮಟನ್ ಟೋಟಲ್ 6. ಓಕೆ ಇರಿ. ಬಿತ್ತಣ 4. खाली चिकन चाप्स. इडली इडली बिरयानी ಸೂಪರ್ ಸರ್. ಇಲ್ಲೇ ಲೋಕಲ್ ಆಟೋ ಹೊಡೆಯೋದು, ಡೈಲಿ ಈ ಟೈಮಿಗೆ ಇಲ್ಲೇ ಬಂದು ತಿನ್ನೋದು. ಸೂಪರ್ ಆಗಿದೆ, ಬನ್ನಿ ಚೆಕ್ ಮಾಡಿ.
ನಾನೊಂದು ಚಿಕನ್ ಬಿರಿಯಾನಿ ಮತ್ತು ಕಾಲ್ ಸೂಪ್ ತೊಗೊಂಡಿದ್ದೀನಿ ಇವಾಗ. ನನಗೆ 1 2 3 ಎಷ್ಟು ಪೀಸ್ ಇದ್ದಾವೆ ಅಂತ ಹುಡುಕ್ತಾ ಇದ್ದೀನಿ. 4 ಯೂಶ್ವಲಿ 4 ಪೀಸ್ ಬರುತ್ತೆ. ಜೊತೆಗೆ ಒಂದು ಕಾಲ್ ಸೂಪ್ ತೊಗೊಂಡಿದ್ದೀನಿ. ಇಡ್ಲಿ ಸಿಗುತ್ತೆ ನಿಮಗೆ, ಕಾಲ್ ಸೂಪ್ ಸಿಗುತ್ತೆ. ಮಾರ್ನಿಂಗ್ ಇಡ್ಲಿ ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗುತ್ತೆ. ಕಾಲ್ ಸೂಪ್ ಕೂಡ ನೋಡ್ಬೋದು ನೀವು. ಆಲ್ಮೋಸ್ಟ್ ಪ್ರತಿಯೊಂದು ಕಾಲ್ ಸೂಪ್ ಕೂಡ ಇದೇ ಸೈಜ್ ಇರುತ್ತೆ. ನಾನು ನೋಡಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ, ಚೆನ್ನಾಗಿ ಮಾಡ್ತಾರೆ. ನಾನು ನೋಡಿದೆ, ಅದಕ್ಕೋಸ್ಕರನೇ ಮೇಕಿಂಗು ಮಾಡೋಣ ಅಂತಲೇ ಹೇಗೆ ಮಾಡ್ತಾರೆ ಅಂತಲೇ ಬೇಗ ಬಂದೆ. ನಾನು ಬಂದಿದ್ದು 12:30ಗೆ, 12:30 1 ಗಂಟೆ ಆಗಿತ್ತು ಆಲ್ಮೋಸ್ಟು. ಕಾಲ್ ಪೀಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದೇ ಇದೆ. ಕಿತ್ಕೊಂಡೇ ತಿನ್ಬೇಕಿದ್ದನ್ನು. ಎತ್ಕೊಳ್ಳೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಚೆನ್ನಾಗಿದೆ, ಸೂಪರ್. ಪೀಸ್ ಮಾತ್ರ ಒಳ್ಳೆ ಸೈಜೇ ಇದೆ. ಕಾಲ್ ಸೂಪು ಕ್ರೇಜಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಹೆಬ್ಬಾಳ ಇನ್ನೂ ಬಂದಿದ್ದೀನಿ ಅಂತ ಹೇಳಿದ್ರು, ಸುಂಕುತ್ಕಂಟೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರು. ತುಂಬ ಜನ ಸಖತ್ತಾಗಿದೆ. ಅಡುಗೆ ಮಾಡ್ಬೇಕಾದ್ರೆ ನಾನು ಕೂಡ ಇದ್ದೆ. ನಾನು ಬರೀ ಮೂಳೆ ಪೀಸೇ ಬಿದ್ದಿದೆ. ನಾನು ಮೇಕಿಂಗ್ ಮಾಡ್ಬೇಕಾದ್ರೆ ನಾನು ಕೂಡ ಇದ್ದೆ. ಚೆನ್ನಾಗಿ ಬಂದಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆ ಕೊನೆಗೆ ಬಿರಿಯಾನಿ ದಮ್ ಕಟ್ಟೆಲ್ಲ ಆದಮೇಲೆ ತುಪ್ಪ ಹಾಕ್ತಾರಲ್ಲ, ಸಖತ್ತಾಗಿರ್ತದೆ. ರೈಸ್ ಕೂಡ ಅಷ್ಟೇ, ಒಳ್ಳೆ ಕ್ವಾಲಿಟಿ ರೈಸ್ ಬಳಸ್ತಾರೆ. ರೈಸ್ ನೀವು ಒಳ್ಳೆ ಕ್ವಾಲಿಟಿ ಬಳಸಿದ್ರೇ ಬಿರಿಯಾನಿ ಟೇಸ್ಟ್ ಬರೋದು. ಸೂಪರಾಗಿದೆ. ನೀವು ಒಂದ್ಸರಿ ಬಂದು ಟ್ರೈ ಮಾಡ್ಬೋದು. ಹಾಗೆ ಟ್ರೈ ಮಾಡಿ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಟೇಸ್ಟ್ ಅಂತ. ಹಾಗೆ ಶೇರ್ ಮಾಡಿ ಈ ವಿಡಿಯೋನ. ಅರ್ಲಿ ಮಾರ್ನಿಂಗ್ ನಿಮಗೆ ಇಡ್ಲಿ ಮತ್ತು ಕಾಲ್ ಸೂಪು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗುತ್ತೆ. 4 AM ಇಂದ 10 AM ಒಂದು ಹಾಫ್ ಆನ್ ಅವರ್ ಮುಂಚೆನೇ ಬರಬೇಕು ನಿಮಗೆ. ಅಂದರೆ ಬಿರಿಯಾನಿ ಖಾಲಿ ಆಗೋವರೆಗೂ ಮ್ಯಾಕ್ಸಿಮಮ್ 10 ಗಂಟೆವರೆಗೂ ಸಿಗುತ್ತೆ. ಹಾಗೆ ಕಾಲ್ ಸೂಪ್ ಸಿಗುತ್ತೆ ಅರ್ಲಿ ಮಾರ್ನಿಂಗು ಇಡ್ಲಿ ಕಾಂಬಿನೇಷನ್ಗೆ. ಮಧ್ಯಾಹ್ನ ಬಂದುಬಿಟ್ಟು ನಿಮಗೆ 12 PM ಇಂದ 12 ಗಂಟೆಯಿಂದ 3 ಗಂಟೆವರೆಗೂ ಮಟನ್ ಕಾಂಬೋ ಬರುತ್ತೆ ಮತ್ತು ಚಿಕನ್ ಕಾಂಬೋ ಬರುತ್ತೆ. ಮಟನ್ ಕಾಂಬೋದಲ್ಲಿ 2 ಸ್ಟಾರ್ಟರ್ಸ್ ಬರುತ್ತೆ. ಮುದ್ದೆ ಊಟ ಕೂಡ ಸಿಗುತ್ತೆ, ಚಪಾತಿ ಊಟ ಕೂಡ ಸಿಗುತ್ತೆ. ಪ್ರೈಸು ಮತ್ತು ಹೋಟೆಲ್ ಡೀಟೇಲ್ಸು ಅಡ್ರೆಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿಕೊಂಡು ಆರಾಮಾಗಿ ಬರ್ಬೋದು. ಬಂದು ಒಂದ್ಸರಿ ಟೇಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಟೇಸ್ಟ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.